ಎಲ್ಲಾರ್ದು ಒಂದು ಕವರ್ ಮಾಡ್ತಾರೆ ಏನು ಪಾಮೀಲ್ ಗ್ರಾಮದ ಶಾಲೆಗೆ ಇವತ್ತು ನಾವೆಲ್ಲರೂ ಮುಗಿ ಹಾಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಡಲಿ PO ಹಾಗೂ ಏನು ವಿಶ್ವದ ತಾಲೂಕು ಆಫೀಸರ್ ಆದಂಥ ಬಲವಣ್ಣರವ್ರ ಸರು ಸರ್ಕಾರ ಎಲ್ಲ ತಿಮ್ಮೋಗಳ ಸರ್ ಬಗ್ಗೆ ಎಲ್ಲ ಸವಿಸ್ತರವಾಗಿ ಎಲ್ಲ ಕೇಳಿದ್ದಾರೆ. ಇವತ್ತು ಬಾಳೆಹಣ್ಣೆ ಕೊಡುವುದರಲ್ಲಿ 3,000 ಬಾಳೆಹಣ್ಣು ಲೋಪಗಳು ಇರ್ಬೋದು. 3,000 ಬಾಳೆಹಣ್ಣು ತಿಂಗಳ ಕೊಡ್ತಾ ಇಲ್ಲ. ಜೊತೆಗೆ ಏನು ಕ್ಲಾಸ್ ರೂಮ್ನಲ್ಲಿ ಏನು ಕಸ ಕಡ್ಡಿ ಅಥವಾ ಗುಟ್ಕ ಅನೇಕ ಇನ್ನು ಹೊಲಸ ಎಲ್ಲ ಏನು 70-80 ವಿದ್ಯಾರ್ಥಿಗಳು ಏನಂದ್ರಪ್ಪ 70-80 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾವೆ. ಸುಮಾರು ತಿಮ್ಮಗಳು ಸರ್ ಬಂದು 6 ವರ್ಷ ಆಯಿತು. ಈ 6 ವರ್ಷದಲ್ಲೇ ಶಾಲೆಯನ್ನು ಪ್ರಗತಿಯನ್ನು ಮಾಡಿಲ್ಲ. ಬಿಸಿ ಊಟದಲ್ಲಿ ಸುಮಾರು ಬಾಳೆಹಣ್ಣು ಇರ್ಬೋದು, ತತ್ತಿ ಇರ್ಬೋದು ಅಥವಾ KBG ಇರ್ಬೋದು, ಸೌತಿಕಾಯಿ ಇರ್ಬೋದು ಎಲ್ಲ ಮಕ್ಕಳಿಗೆ ಕೊಡ್ತಾ ಇಲ್ಲ. ಇವತ್ತು ನಾವು ಅವ್ರನ್ನ ಸರ್ ಜೊತೆಗೆ ಬಿಸಿ ಊಟದ ಸಾಹೇಬರಾದಂಥ ಮಲವನ್ನವ್ರ ಜೊತೆಗೆ ಹಾಗೂ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸವಿಸ್ತಾರವಾಗಿ ಎಲ್ಲ ಕಂಡು ಬಂದಾಗ ಲೋಪದೋಷಗಳನ್ನು ಸಾಕಷ್ಟು ತಿಮ್ಮಪ್ಪ ಸರ್ ಅನುಭವಿಸಿದ್ದಾರೆ. ಅದಕ್ಕೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ಹೇಳ್ತಪ್ಪ ಅಂದ್ರೆ ಈಗ ಸಾಂಕೇತಿಕ ಒಂದು ಮನವಿಯನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಕೊಡ್ತಾ ಇದ್ವಿ. ಇದಕ್ಕೆ ತಕ್ಷಣ ಅಧಿಕಾರಿಗಳು ಇದನ್ನ ಅವ್ರ ಮ್ಯಾಗ ಕ್ರಮ ಕೈಗೊಂಡು ಏನಂದ್ರೆ DDP ಆಗಿರ್ಬೋದು, ಕಮಿಷನರ್ ಜೊತೆಗೆ ಇರ್ಬೋದು, ಇದನ್ನು ಕಳಿಸಿ ಇವನ್ನ ಅಮಾನತಿಯಲ್ಲಿ ಇಡಬೇಕು. ಅಮಾನತಿಟ್ಟು ಏನು ಪಾಮಂಜಲಿ ಗ್ರಾಮದ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು. ಇದು ನ್ಯಾಯವನ್ನು ಕೊಡಿಸದೇ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ DDP ಕಚೇರಿ ಮುಖಾಂತರ ಹೋರಾಟವನ್ನು ಮಾಡ್ತೀವಿ. ಅಲ್ಲಿ ಧರಣಿ ಮಾಡೋದ್ರ ಮುಖಾಂತರ ಜೊತೆಗೆ ಧಾರವಾಡದ ಕಮಿಷನರ್ ಜೊತೆಗೆ ಅಲ್ಲಿ ಹೋಗಿ ಅವ್ರ ಮನೆ ಕೊಡುವಂಥ ಮುಂದಿನ ದಿನಮಾನದಲ್ಲಿ ಕೊಡುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಿದೆ. ಇವತ್ತು ಸಾಹೇಬರು ಅನೇಕ ಲೋಪದೋಷಗಳನ್ನು ಕಂಡು ಹಿಡ್ತಾರೆ. ಅದು ಸರಿಯಾಗಿ ಉತ್ತರವನ್ನು ಕೊಡದೆ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಇವತ್ತು ಶಾಲೆ ಏನಾಗಿದೆ, ಪಾಮಂಜಲಿ ಶಾಲೆ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಏನಾಗಿತ್ತು ಅಂದ್ರೆ ಕಸದ ಗುಡ್ಡೆ ಆಗಿದೆ. ಅದಕ್ಕೆ ನಾವೆಲ್ಲರೂ ವಿನಂತಿಯಿಂದ ಕೇಳ್ತಾ ಇದ್ವಿ, ಏನು ಸಾಹೇಬ್ರು ಇದಲ್ಲ ನ್ಯಾಯ ಕೊಡಿಸ್ಬೇಕು. ಈ ಪಾಮಂಜಲಿ ಗ್ರಾಮದ ಎಲ್ಲರಿಗೂ ಹುಡುಗರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ವಿನಂತಿ ಐತಿ. ಬಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ.